ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಟೀಕೆ ದೂಷಣೆ ಎದುರಾದಾಗ ಕುಗ್ಗದಿರೋಣ. ಜೀವನದಲ್ಲಿ ಎಲ್ಲರ ಮೆಚ್ಚುಗೆ ಪಡೆಯುವುದು ಸಾಧ್ಯವಿಲ್ಲ. ನಾವು ಎಷ್ಟೇ ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡಿದರೂ ಕೆಲವರು ಟೀಕಿಸುತ್ತಾರೆ, ದೂಷಿಸುತ್ತಾರೆ. ಇದು ಮಾನವ ಸಮಾಜದ ಸಹಜ ಸ್ವಭಾವ. ಆದ್ದರಿಂದ ಟೀಕೆ ಅಥವಾ ದೂಷಣೆ ಎದುರಾದಾಗ ಮನಸ್ಸು ಕುಗ್ಗಿಸಿಕೊಳ್ಳುವ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಟೀಕೆ ಎರಡು ಬಗೆಯದು. ಒಂದು, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಹಾಯ ಮಾಡುವ ರಚನಾತ್ಮಕ ಟೀಕೆ. ಮತ್ತೊಂದು, ಕೇವಲ ನೋವನ್ನು ಉಂಟು ಮಾಡುವ ಉದ್ದೇಶದಿಂದ ಬರುವ ದೂಷಣೆ. ಮೊದಲನೆಯದನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿ ಅದನ್ನು ನಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳಬೇಕು. ಎರಡನೆಯದನ್ನು ಅನಗತ್ಯ ಭಾರವೆಂದು ಬಿಟ್ಟು ಬಿಡಬೇಕು. ಮತ್ತೆ ಮತ್ತೆ ನೆನೆಸಿಕೊಂಡು ಕೊರಗಬಾರದು. ಮರಕ್ಕೆ ಕಲ್ಲು ಬೀಳುವುದು ಅದರಲ್ಲಿ ಇರುವ ಹಣ್ಣಿಗಾಗಿ. ಹಾಗೆಯೇ ಏನಾದರೂ ಸಾರ್ಥಕ ಕೆಲಸ ಮಾಡುವವರೇ ಹೆಚ್ಚಾಗಿ ಟೀಕೆಗೆ ಒಳಗಾಗುತ್ತಾರೆ. ಆದ್ದರಿಂದ ಟೀಕೆ ಬಂದಿತೆಂದರೆ ನಾವು ತಪ್ಪಾಗಿದ್ದೇವೆ ಎಂದಲ್ಲ. ಕೆಲವೊಮ್ಮೆ ಅದು ನಾವು ಏನೋ ಗಮನಾರ್ಹವಾದ ಕೆಲಸ ಮಾಡುತ್ತಿದ್ದೇವೆ ಎಂಬುದರ ಸೂಚನೆಯೂ ಆಗಿರಬಹುದು. ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಟೀಕಿಸುವವರ ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ನಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯಗಳು ನಿರ್ಧರಿಸುವುದಿಲ್ಲ. ನಮ್ಮ ಪ್ರಾಮಾಣಿಕತೆ, ನಮ್ಮ ನಡೆ ಮತ್ತು ನಮ್ಮ ಕಾರ್ಯಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಆದ್ದರಿಂದ ಟೀಕೆ ಮತ್ತು ದೂಷಣೆ ಎದುರಾದಾಗ ಕುಗ್ಗುವುದು ಬೇಡ. ಸತ್ಯವಿದ್ದರೆ ತಿದ್ದಿಕೊಳ್ಳೋಣ. ಸತ್ಯವಿಲ್ಲದಿದ್ದರೆ ಅದನ್ನು ನಿರ್ಲಕ್ಷಿಸಿ ನಗುತ್ತಾ ಮುಂದುವರಿಯೋಣ. ಆಕಾಶವು ಮೋಡಗಳಿಂದ ಕುಗ್ಗುವುದಿಲ್ಲ. ಹಾಗೆಯೇ ನಮ್ಮ ಮನಸ್ಸು ಸಹ ಅನಗತ್ಯ ಟೀಕೆಗಳಿಂದ ಅಲುಗಾಡದಿರಲಿ. ನೆನಪಿರಲಿ, ಆತ್ಮವಿಶ್ವಾಸದಿಂದ ಮುಂದುವರಿಯುವುದೇ ಯಶಸ್ಸಿನ ನಿಜ ದಾರಿಯಾಗಿರುತ್ತದೆ.